ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಪ್ರಸಾದ ತೆಗೆದುಕೊಳ್ಳಿ. ಕಾವೇರಿ, ದಾರಿಯಲ್ಲಿ ನಿನಗೆ ತಮ್ಮಂದಿರು ಭೇಟಿಯಾಗಲಿಲ್ಲವೇ? ಹೀಗೆ ಸುತ್ತಾಡಿಕೊಂಡು ಬರುತ್ತೇನೆಂದು ಹೇಳುವುದರು ಇನ್ನೂವರೆಗೂ ಮನೆಗೆ ಬಂದಿಲ್ಲ. ನೋಡಿ, ನನ್ನ ಮೈದುನನಿಗೆ ನೌಕರಿ ಸಿಕ್ಕಿತ್ತು. ಅದು ಅಲ್ಲದೆ ನಾವೆಲ್ಲರೂ ಈಗ ಒಂದಾಗಿದ್ದೀವಿ. ಆದಷ್ಟು ಬೇಗ ನನ್ನ ಮೈದುನನಿಗೆ ಮದುವೆ ಮಾಡಿದ್ರಿ ನಮ್ಮ ತಲೆ ಮೇಲಿನ ಭಾರ ಕೂಡ ಕಡಿಮೆ ಆಗುತ್ತೆ. ಹೌದು ಕಾವೇರಿ, ಈ ವಿಚಾರ ನನಗೆ ಹೊಳಿಲಿಲ್ಲಲ್ಲ. ಹೌದು, ಹೇಗಾದರೂ ಮಾಡಿ ಅವರಿಬ್ಬರು ಮದುವೆ ಮಾಡಿಬಿಡೋಣ. ನೋಡಿ, ನಮ್ಮ ರವಿ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾನೆ. ಅವಳ ಹೆಸರು ಹೇಮಾ ಅಂತ. ಅವಳು ತುಂಬಾ ಒಳ್ಳೆ ಹುಡುಗಿ. ಹೌದಾ? ಯಾರವಳು? ಅವಳ ಕುಲ ಗೀತರವನ್ನು ವಿಚಾರ ಮಾಡಿ ಅವಳನ್ನೇ ಮನೆ ತುಂಬಿಸಿಕೊಂಡ್ರೆ ಆಯ್ತು. ಅವಳೇ ಆ ಸತ್ಯಜಿತನ ಮಗಳು. ಆ ಸತ್ಯಜೀತನ ಮಗಳನ್ನು ನನ್ನ ತಮ್ಮ ಲವ್ ಮಾಡ್ತಾ ಇದ್ದಾನ? ಹೌದ್ರಿ. ಅಂದರೆ ಹೇಗಾದರೂ ಮಾಡಿ ಅವಳನ್ನೇ ಮದುವೆ ಮಾಡೋಣ. ಬಾರೋ ಹುಲಿ ಬಾ. ನಿಮ್ಮ ಅತ್ತಿಗೆ ಹೇಳುವ ಮಾತು ನಿಜವೇನೋ? ಹೌದಣ್ಣ, ನಾನು ಹೇಮಾಳನ್ನೇ ಇಷ್ಟಪಟ್ಟಿದ್ದೇನೆ. ಅವಳನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ. ಆದರೆ ನೀವು ಒಪ್ಪಿದರೆ ಮಾತ್ರ. ಕಾವೇರಿ, ನಿನ್ನ ಮೈದುನ ಹೇಳುವ ಮಾತನ್ನು ಕೇಳ್ತಿದೀಯಾ? ಪಾರ್ಕ್ನಲ್ಲಿ ಸುತ್ತಾಡುವಾಗ ಅಣ್ಣ ಅತ್ತಿಗೆ ನೆನಪಾಗಲಿಲ್ಲ. ಹಾಗೆಲ್ಲ ನಾವು ಬೇಕಾಗಿಲ್ಲ. ಹಾಡಿ ಕುಣಿಯುವಾಗ ನಮ್ಮ ನೆನಪಾಗಲಿಲ್ಲ. ನೆನಪಾಗಂಗಿಲ್ಲ. ಈಗ ಮದುವೆ ಮಾಡ್ಕೊಳ್ಳಕ್ಕೆ ನಮ್ಮಿಬ್ಬರು ಪರ್ಮಿಷನ್ ಕೇಳ್ತಾ ಇದ್ದಾರೆ. ಕೊನೆ ಡೈಲಾಗ್ ಎಲ್ಲಾರು ಹಿಂಗ ಹೊಡಿತಾರ. ಇರ್ಲಿ ಬಿಡಪ್ಪ. ಅವರಪ್ಪ ಸತ್ಯಜಿತ್ ಅದಕ್ಕೆ ಒಪ್ಪದಿದ್ದರೆ ಒಂದೆರಡು ಸಲ ಕೇಳಿ ನೋಡೋಣ. ಅದಕ್ಕೂ ಒಪ್ಪದಿದ್ದರೆ ಕತ್ತಿಗೆ ಲತ್ತಿ ಪೆಟ್ಟುನಂತೆ ದಂಡಂ ದಶಕನಂತೆ ಹೋಗಿ ಆ ಹೇಮನ ಹೊತ್ಕೊಂಡು ಬಂದ್ಬಿಡೋಣ. ಬೇಡ್ರಪ್ಪ, ಬೇಡ. ದುಡುಕಕ್ಕ ಹೋಗ್ಬೇಡ್ರಿ. ನಾನು ಆ ಸತ್ಯಜಿತನ ಮನೆಗೆ ಹೋಗಿ ಅವನನ್ನು ಒಪ್ಪಿಸಿಕೊಂಡು ಬರುತ್ತೇನೆ. ಅಣ್ಣ, ನನ್ನ ಸಲುವಾಗಿ ನೀವು ಅವನ ಮನೆಗೆ ಹೋಗುವುದು ನನಗೆ ಇಷ್ಟವಿಲ್ಲ ಅಣ್ಣ, ನನಗೆ ಇಷ್ಟವಿಲ್ಲ. ಸರಿ ಆಯ್ತಪ್ಪ, ಮಾಡೋದೆಲ್ಲ ಮಾಡಿ ಹೋಗ್ಬೇಡ ಅಂದ್ರೆ ಹೆಂಗಪ್ಪ? ಇರ್ಲಿ, ನಾ ಏನಾದ್ರೂ ಮಾತಾಡಿ ಅವನನ್ನು ಒಪ್ಪಿಸ್ಕೊಂಡು ಬರುತ್ತೇನೆ. ನೀವೇನ್ರಿ ಒಪ್ಸುದು? ಮೈದನ್ರ ನೀವ್ ಹೋಗ್ರಿ. ಅವ್ನು ಒಪ್ಕೊಳ್ಳಿಲ್ಲ ಅಂದ್ರೆ ಆಕಿನ ಹೊತ್ಕೊಂಬರ್ರಿ, ಹೋಗ್ರಿ ನೀವು. ಇದು ನಿನ್ನ ಅತ್ತಿಗೆ ಆಜ್ಞೆ. ಹಾಗಾದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ, ನಡೀರಿ ಹೋಗೋಣ. ನಿಲ್ಲಿ, ಆ ಶ್ರೀಮಂತ ಏನಾದರೂ ಹೊಂಚು ಹಾಕಿರುತ್ತಾನೆ. ನಾನು ನಿಮ್ಮ ಜೊತೆಗೆ ಬರುತ್ತೇನೆ. ಬೇಡ್ರಪ್ಪ, ಬೇಡ. ನೀವು ಇಬ್ಬರೇ ಹೋಗಬೇಡಿ, ನಾನು ನಿಮ್ಮ ಜೊತೆ ಬರುತ್ತೇನೆ. ಅವ್ರು 3 ಜನ ಅದಾರ, ನೀವೇನ್ ಹೋಗ್ತೀರಿ? ಸುಮ್ನೆ ನಿಂದ್ರಿ. ನೀವ್ ಹೋಗಿಲ್ಲ, ಎಲ್ಲ ಮಾಡೋದೆಲ್ಲ ಮಾಡಿ ಸುಮ್ನೆ ನಿಂತಾನೆ ಹಂಗ ನೋಡ. ಇಲ್ಲ ಕಾವೇರಿ, ಮೊದಲೇ ನರ ಹಂತಕ ನರವ್ಯಾಕರ ಚಲೋ ಇಲ್ಲ ಮನುಷ್ಯ. ನನ್ನ ತಮ್ಮಂದ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾದರಿ ಅವರನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಾವೇರಿ. ರವಿ, ರವಿ, ನೀನು ಮತ್ತೆ ಹೇಮಾ ಪ್ರೀತಿಸೋ ಸುದ್ದಿ ಧನ್ಯಾರಿಗೆ ಗೊತ್ತಾಗೈತಿ. ಅಕ್ಕಿನ ರೂಮ್ನ್ಯಾಗ ಕೂಡ ಹಾಕ್ಯಾರ. ಹೋಗ್ರಿ, ಹೆಂಗಾರ ಮಾಡಿಕಿನ ಕಾಪಾಡ್ರಪ್ಪ, ಹೆಂಗಾರ ಮಾಡಿಕಿನ ಕಾಪಾಡ್ರಿ. ರವಿ, ನೀನೇನು ಹೆದರಬೇಡ, ನಾನು ಹೋಗಿ ಹೊತ್ಕೊಂಡು ಬರ್ತೇನೆ ಅವಳನ್ನ. ನೀವ್ ಒಬ್ಬ ಬೇಡಪ್ಪ, ಅವನು ಕರ್ಕೊಂಡು ಹೋಗು. ಆಯ್ತು ತಮ್ಮಂದಿರ, ನೀವು 3 ಮಂದಿ ಹೋಗಿ ಆ ಹೇಮಾಳನ್ನು ಕರೆದುಕೊಂಡು ಬನ್ನಿರಿ. ಈ ನಿಮ್ಮ ಪ್ರೇಮ ಯುದ್ಧಕ್ಕೆ ಜಯವಾಗಲಿ. ಜಯವಾಗಲಿ. ಭೂಮಿ ಆಕಾಶ ಒಂದಾಗಲಿ. 100 ಹೆಣಗಳು ಬೀಳಲಿ. ನಡೀರಿ, ಬ್ರಹ್ಮ ವಿಷ್ಣು ಮಹೇಶ್ವರಂತೆ 3 ಜನ ಕೂಡಿಕೊಂಡು ಅವಳನ್ನು ಹೊತ್ಕೊಂಡೇ ಬರೋಣ. ಆಯ್ತು ಕಾವೇರಿ, ನನ್ನ ತಮ್ಮಂದಿರಂತೂ ಆ ಹೇಮಾಳನ್ನು ಕರೆದುಕೊಂಡು ಬರಲಿಕ್ಕೆ ಹೋಗಿದ್ದಾರೆ. ಹೇಗಾದರೂ ಮಾಡಿ ಅವರಿಬ್ಬರ ಮದುವೆಯನ್ನು ಮಾಡಿ ಅವ್ರನ್ನೊಂದ ದಂಡಿಗೆ ಹೆಚ್ಚಿ ಬಿಡೋಣ ಕಾವೇರಿ. ಹಚ್ಚೆ ಬಿಡೋಣ ದಂಡಿಗೆ. ಬಾರಿ, ನೀವು ಊಟ ಮಾಡಿ ದಂಡಿಗೆ ತಗ್ತೀರಿ. ಇಲ್ಲ ಕಾವೇರಿ, ನಾವು ದಂಡಿಗೆ ಹಚ್ಚಾರಲ್ಲ, ಗದ್ದಿಗೆ ಹಚ್ಚಾರ ಅವ್ರು. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ಗೆಲುವು ಆನಂದವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆ ಬಾಳುವಾಗ ಗೆಲುವು ಆನಂದವೇ. ನಾವು ಸ್ವರ್ಗವೇ
ನಡೆವ ಹಾದಿ ಹೂವಿನ ಹಾದಿಯು ಆಹಾ ಅನುಬಾಲ ಅನುರಾಗ ಅನುಬಾಲ ಅನುರಾಗ ಶುಭಯೋಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವು ಎಂದು ನಾವು ಹುಡುಗಾಡುವಾಗ ಬದುಕು ಸೊಗಡೆ ಲಾ 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 ವನವೇ ವನವೇ ಹೀಗೆ ಅಕ್ಕಿ ವಿಷವಾಡಿ ವನವೇ ಸವಿದೆ ನೀನು ಹೀಗೆ ವಿಷವಾಡಿ ಹೀಗೆ ವಿಷವಾಡಿ ಮೇಲೆ ಬಾಣಿನಲ್ಲಿ ತೇಲಿ ಹೋಗುತ್ತಿದೆ ಬದುಕೆ ವಿಷವಾಗಿದೆ ಈ ದಿನ ಪ್ರೇಮ ಗಾನವನ್ನು ಸೇರಿ ಹಾಡುತ್ತಿದೆ ಕನಸೆ ಕಣ್ಣಂತೆ ಆಯ್ದೆ ಈ ದಿನ